ಇದ್ರ ಜೊತೆ ಇನ್ನೊಂದು ಅಂಶ ನಾನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಮಾತಾಡಿದ್ರು. ಯಾವ ಜನಾರ್ದನ್ ರೆಡ್ಡಿ? ತಲೆಗೆ ಗುಂಡು ಬೀಳದ, ಎದೆಗೆ ಗುಂಡು ಬೀಳದ, ಹೊಟ್ಟೆಗೆ ಗುಂಡು ಬೀಳದ, ಅಮೆರಿಕಾದಿಂದ ಗನ್ಮೆನ್ ತರಿಸ್ಕೊಳ್ಬೇಕಾದ, ಇರಾನಿಂದ ತರಿಸ್ಕೊಳ್ಬೇಕಾದ, ಅವರ ಕಾರ್ಯಕರ್ತರನ್ನೇ ಗನ್ಮೆನ್ ಮಾಡ್ಕೊಳ್ಬೇಕಾದ ಜನಾರ್ದನ್ ರೆಡ್ಡಿ ಅವರು నేను ಮಾತಾಡಿದ್ರು. ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ, ಒಂದ್ ಸೆಕೆಂಡ್ ಒಂದ್ ನಿಮಿಷ. ಈಗ ಬರೀ ಅದನ್ನೇ ಹೇಳ್ಬೇಡಿ. ಅಲ್ಲ ನಾರಾಯಣ ಸ್ವಾಮಿ ಅವ್ರು ಗಣಿ ವಿಚಾರದಲ್ಲಿ ಅಲ್ಲ ಅಧ್ಯಕ್ಷರೇ, ನೋಡಿ ಅವ್ರಿಗೆ ಏನು ಮಾತಾಡಬಹುದು ಸಂಬಂಧಪಟ್ಟ ಅವ್ರು ಒಳ್ಳೆತನ ಅಲ್ಲ ಆಗಲ್ಲ ಅಧ್ಯಕ್ಷರೇ. ಈಗ ಅದನ್ನ ಹೇಳಿ, ಹಿಂದೆ ಎಷ್ಟು ಗಣಿ ಲೂಟಿ ಮಾಡಿದ್ರು, ಮಾಡಬೇಡಿ. ಸಬ್ಜೆಕ್ಟ್ ಏನಂತ ನೋಡಿ. ಆಯ್ತು ನಾರಾಯಣ ಸ್ವಾಮಿ ಅವರೇ ಹೇಳ್ತಾರೆ ತಡೀರಿ. ಎರಡು ಅಂಶ ಹೇಳಿದ್ರು, ಬಹಳ ಇಂಪಾರ್ಟೆಂಟ್. ಬಹಳ ಎರಡು ಅಂಶ ಹೇಳಿದ್ರು. ನೀವು ಮಾತಾಡಬೇಡಿ ಚಂದ್ರಸಪ್ಪ ಅವರೇ. ಲೂಟಿ ಮಾಡಿದ್ ಬಿಜೆಪಿ ಸರ್ಕಾರ. ನೀವು ಇರ್ಲಿಲ್ಲ. ಆಯ್ತು ನಾರಾಯಣ ಸ್ವಾಮಿ ಅವರೇ, ನೀವು ಆಯ್ತಾ ಕೂತು ಸರ್. ಈಗ ಅವರು ಒಂದು ಮಾತಾಡ, ನೀವು ಎದ್ದು ಮಾತಾಡಬೇಡಿ. ಯಾರು ಮೃತಪಟ್ಟ ಯುವಕ, ಆ ಕಮ್ಯುನಿಟಿ ಪ್ರಕಾರ, ಆ ಕಮ್ಯುನಿಟಿ ಸಂಪ್ರದಾಯ ಅಂತ ಇದ್ದಿರ್ತಾರೆ. ಇಸ್ಲಾಂದೊಂದು ಸಂಪ್ರದಾಯ ಇದೆ, ಬೇರೆ ಬೇರೆ ಜಾತಿಯದೊಂದು ಸಂಪ್ರದಾಯ. ಅವನನ್ನ ಹೂಳಬೇಕಾಗಿತ್ತು. ಅವರ ಮನೆಯವರು ಹೂಳೋದಕ್ಕೆ ಸ್ಮಶಾನದಲ್ಲಿ ಗುಂಡಿನೂ ಕೂಡ ತೋರಿಸಿ ರೆಡಿ ಇಟ್ಟಿದ್ರು. ಬಟ್ ಪೊಲೀಸ್ ಅವರು ಏನು ಹೇಳಿದೆ, ಅವನ್ನ ಕರ್ಕೊಂಡೋಗಿ ಸುಟ್ಬಿಟ್ರಲ್ಲ, ಏನು ಅರ್ಥ ಆಯ್ತು? ಅವ್ರ ತಾಯಿ ಕೇಳ್ಕೊಳ್ತಾರಂತೆ ಏನು ಅಂತ. ಇಲ್ಲ MLA ಹೇಳಿದ್ದಾರೆ, ಯಾರೋ ಹೇಳಿದ್ದಾರೆ, ನಾವು ಮಾಡ್ಬಿಟ್ವು ಸುಟ್ಟು. ಒಬ್ಬ ಮನುಷ್ಯ ತೀರೋದ್ಮೇಲೆ ಅವರ ಕುಟುಂಬದ ಭಾವನೆಗಳಿಗೂ ಈ ರೀತಿ ಧಿಕ್ಕರಿಸಿ, ಆ ಸಂಪ್ರದಾಯಕ್ಕೆ ತಿಲಾಂಜಲಿ ಕೊಟ್ಟು, ತಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ ಸುಟ್ರಲ್ಲ, ನಿಮ್ಮ ಆಳುವ ಪಕ್ಷದ ಸಾಧನೆ. ಇದು ಬಹಳ ದುಃಖ ಆಗತ್ತೆ ನನಗಿದು. ಹಿ ಹ್ಯಾಸ್ ಡೈಡ್, ಹಿ ಹ್ಯಾಸ್ ಪಾಸ್ಡ್ ಅವೇ. ಅದು ಕೂಡ ನನಗೆ ಬಹಳ ಮನಸ್ಸಿಗೆ ಅವ್ರು ಹೇಳುವಾಗ ಬಹಳ ಬೇಜಾರಾಯ್ತದು. ಮತ್ತೆ ಒಬ್ಬ ಶಾಸಕನ ಬಗ್ಗೆ ಆ ರೀತಿ ಎಲ್ಲ ಹೋಗಿ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾತಾಡೋದು, ಮುಂದೆ ಬಹಳ ಟಾಪ್ ಪೊಸಿಷನ್ ಆಕ್ಯುಪೈ ಮಾಡ್ಕೋಬೇಕು ಅಂತ ಇರೋರಿಗೆ ಅದು ಯಾವ ರೀತಿ ಶೋಭೆ ತರುತ್ತೋ ನನಗಂತೂ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.